ಒಂದು ನಿಮಿಷ ಮೇಡಮ್, ಇದು ಒಂದು ಸ್ವಲ್ಪ ತುರಿಯುತ್ತೆ. ಅಲ್ಲ ಮೇಡಮ್, ನೀವು ಯಾಕೆ ಹತ್ತಕ್ಕೆ ಹೋದ್ರಿ ಮೇಡಮ್? ನನಗೊಂದು ಮಾತು ಕರೆದಿಲ್ಲ ನಾನೇ ಬರ್ತಾ ಇದ್ನಾ? ಅಲ್ಲೇ ಹೊರದಿನ ಬಿಡಕ್ಕೆ ಹೋಗಿದ್ದೆ. ಹಾಗಲ್ಲ ಸುಬ್ಬು, ಐಶು ಪಾಪ ತುಂಬ ಹೆದರ್ಕೊಂಡಿದ್ಲು. ಅವಳಿಗೇನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿದ್ದಿದ್ರು ಮನೆಯವ್ರು ಎಲ್ಲರೂ ನೊಂದ್ಕೊತಾ ಇದ್ರು. ಅದಕ್ಕೆ ನನಗೆ ಆ ಟೈಮಲ್ಲಿ ಏನೂ ತೋಚಲಿಲ್ಲ, ನಾನೇ ಹತ್ಬಿಟ್ಟೆ. ಎಷ್ಟು ಒಳ್ಳೆಯವ್ರು ಮೇಡಮ್ ನೀವು. ಇನ್ನೊಬ್ರಿಗೆ ನೋವಾಗಬಾರ್ದು ಅಂತ ಎಷ್ಟು ಕಾಳಜಿ ವಹಿಸ್ತೀರಾ. ಇದೇನಿದು, ಸುಬ್ಬು ನನ್ನನ್ನು ಹೊಗಳ್ತಿದ್ದಾನ? ಅವತ್ತು ಒಂದೇ ಒಂದು ಕ್ಷಣನೂ ನನ್ನ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ಮೇಡಮ್? ನನಗೂ ತೊಂದರೆ ಆಗುತ್ತೆ, ನನ್ನ ಬದುಕಲ್ಲೂ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ಮದುವೆನೇ ಆಗ್ತಿರ್ಲಿಲ್ಲ ಮೇಡಮ್. ನನ್ನ ಜೀವನದಲ್ಲಿ ಇಂಥ ಬಿರುಗಾಳಿನೇ ಹೇಳ್ತಿರ್ಲಿಲ್ಲ. ಯಾಕೆ ಮೇಡಮ್ ಹೀಗೆ ಮಾಡಿದ್ರಿ ನೀವು? ಯಾಕೆ ಮೇಡಮ್ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಂತ ಅನ್ನಿಸ್ಲಿಲ್ವಾ ನಿಮಗೆ? ಅವತ್ತು ನಿಮಗೆ ತಾಳಿ ಕಟ್ಟಿದ್ದು ನಾನೇ ಅನ್ನೋ ಥರ ನನ್ನ ಪಕ್ಕ ಬಂದು ನಿಂತ್ಕೊಂಡ್ಬಿಟ್ರಲ್ಲ ಮೇಡಮ್. ಯಾಕೆ ಮೇಡಮ್? ಸುಬ್ಬು, ಏನ್ ನಿನ್ ಪ್ರಾಬ್ಲಮ್ಮು? ನಿನಗೆ ಮಾತಾಡೋಕೆ ಬೇರೆ ಯಾವ ಟಾಪಿಕ್ಕು ಇಲ್ವಾ? ಅಲ್ಲ ಸುಬ್ಬು, ಅಂಥದ್ದು ಏನು ಚೇಂಜ್ ಆಯಿತು ಹೇಳು ನಿನ್ನ ಲೈಫಲ್ಲಿ? ಹಾಂ, ಅಂಥದ್ದು ಏನು ಆಗ್ಬಾರ್ದು ನಡೀತು? ಅಲ್ಲ, ನಿಮ್ಮಮ್ಮ ನಿನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ಈಗ ಮಾತಾಡ್ತಿದ್ದಾರೆ ತಾನೆ. ನಿನ್ನ ತಂಗಿ ಮದುವೆ ನಿಂತು ಹೋಗಿತ್ತು, ಈಗ ಅವಳು ಮದುವೆ ಆಗಿ ಗಂಡನ ಮನೇಲಿ ಚೆನ್ನಾಗೇ ಇದ್ದಾಳೆ ತಾನೆ. ನಿನ್ನ ಯಜಮಾನ್ರು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರು, ಆದರೆ ಈಗ ಅವರೇ ನಿನ್ನ ಮನೆಗೆ ಕರೆದು ನಿನಗೆ ಸತ್ಕಾರ ಮಾಡಿದ್ರು ತಾನೆ. ಮೊದಲಿನ ಹಾಗೆ ಕೆಲಸನೂ ಕೊಟ್ಟಿದ್ದಾರೆ ತಾನೆ. ಇಷ್ಟೆಲ್ಲ ಆದ್ಮೇಲೂ ನಾನೇನೋ ನಿನ್ನ ಲೈಫಿಗೆ ಬಂದು ನಿನ್ನ ಲೈಫ್ ಹಾಳು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಯಾಕೆ ಸುಬ್ಬು? ಹಾಗೆ ನೋಡೋಕೆ ಹೋದ್ರೆ ನಿನ್ನ ಲೈಫ್ ಏನೂ ಬದಲಾಗಿಲ್ಲ, ಬದಲಾಗಿರೋದು ನನ್ನ ಲೈಫು. ಅಲ್ಲ, ಸುಮ್ಮನೆ ಇದ್ದೀನಿ ಅಂತ ನಿನ್ನ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯಾ? ಇವತ್ತು ಹಬ್ಬದ ದಿನ ಅಲ್ವಾ? ಎಲ್ರಿಗೋಸ್ಕರ ಅಡುಗೆ ಮಾಡಿದ್ದೀನಿ, ಎಲ್ರಿಗೂ ಊಟ ಬಡಿಸಿದ್ದೀನಿ, ಎಲ್ಲರೂ ಊಟ ಮಾಡಿದ್ದಾರೆ, ನೀನು ಊಟ ಮಾಡಿದೆ. ಅದೇ ನೀನು ಒಂದು ಮಾತಾದ್ರೂ ಕೇಳ್ದ್ಯಾ ನೀವು ಊಟ ಮಾಡಿದ್ರಾ ಅಂತ? ಅಯ್ಯೋ, ನೀವು ಊಟ ಮಾಡಿಲ್ವಾ ಮೇಡಮ್? ಬನ್ನಿ ಮೇಡಮ್, ಫಸ್ಟ್ ಊಟ ಮಾಡಿ ಬನ್ನಿ. ಹೆಂಗ್ ಮಾಡ್ಲಿ ಸುಬ್ಬು? ಕೈ ಗಾಯ ಆಗಿಲ್ವಾ ನನಗೆ? ಬನ್ರಿ ಇಲ್ಲಿ. ಏನೇ? ಅಯ್ಯೋ, ಶ್ರಾವಣಿ ಅಮ್ಮನ ಮೇಲೆ ಸುಬ್ರಹ್ಮಣ್ಯ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಏನೋ ಸಿಟ್ಟು ಮಾಡ್ಕೊಂಡಿದ್ದಾನ? ಯಾಕೆ? ಗಂಡ ಹೆಂಡತಿರ ಮಧ್ಯೆ ಏನೇನು ನಡೀತೋ ಯಾರಿಗ್ ಗೊತ್ತು. ಅದೇ ಮಗುನ ಕಾಪಾಡೋದಕ್ಕೆ ಶ್ರಾವಣಿ ಅಮ್ಮ ಮೇಲತ್ತಿ ಇಳಿವಾಗ ಬಿದ್ದು ಏಟ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಮುನ್ಸ್ಕೊಂಡಿರ್ಬೇಕು. ಅಲ್ಲ ಕಣೆ, ನಮ್ಮ ಶ್ರಾವಣ್ಯಮ್ಮ ಅವ್ರು ಮಾಡೋದೆಲ್ಲ ಒಳ್ಳೆ ಕೆಲಸನೇ, ಆದ್ರೆ ನೋಡೋರ್ ಕಣ್ಣಿಗೆ ಏನೋ ಅವಂತರ ಮಾಡಿಬಿಟ್ರು ಅಂತ ಅನಿಸುತ್ತೆ. ಮಗು ಕಾಪಾಡಿದ್ದಕ್ಕೆ ಒಂದು ಕಡೆ ಧನಲಕ್ಷ್ಮಿ ಹಂಗ್ಸ್ ಮಾತಾಡ್ತಾಳೆ, ಇದ್ ಕಡೆ ಸುಬ್ಬುನು ಹೀಗೆ ಮಾಡಿದ್ರೆ ಹೇಗೆ? ಆ ಧನಲಕ್ಷ್ಮಿಗೆ ಮಗುನ ಕಾಪಾಡಿದಿರೋ ಅನ್ನೋ ಪರಿಜ್ಞಾನನೇ ಇಲ್ಲ ಕಣೆ, ಪಾಲ್ ಕೊಡ್ಸಿದಕ್ಕೆ ಬೈತಾಳಲ್ಲ. ಶ್ರಾವಣಿ ಅಮ್ಮನ ಮೇಲೆ ತನಗೆ ಸಿಟ್ಟಿರೋದಕ್ಕೆ ಅವ್ರು ಏನೇ ಮಾಡಿದ್ರು ಇವಳಿಗೆ ತಪ್ಪಾಗೆ ಕಾಣಿಸುತ್ತೆ. ಇದರಲ್ಲಿ ನಂದು ತಪ್ಪಿದೆ. ಆಯ್ತು ಕಣೆ, ಈಗ ನಾನೇನು ಮಾಡಬೇಕು ಅದನ್ನ ಹೇಳು. ಅದೇ ಕಣ್ರಿ, ಶ್ರಾವಣಿ ಅಮ್ಮನ್ಗೆ ಕೈ ಏಟಾಗಿದೆ, ಊಟ ಮಾಡಕ್ ಆಗ್ತಿಲ್ಲ. ಇವನ್ ಸಿಟ್ಟು ಮಾಡ್ಕೊಂಡಿದ್ದಾನಲ್ಲ, ಅದಕ್ಕೆ ಅವ್ರಿಗೆ ತಿನ್ನಿಸ್ತಾ ಇಲ್ಲ. ಹೇಗಾದ್ರೂ ಮಾಡಿ ಶ್ರಾವಣಿ ಅಮ್ಮನ್ಗೆ ಸುಬ್ರಹ್ಮಣ್ಯನೇ ಊಟ ಮಾಡ್ಸೋವಾಗ ಮಾಡ್ರಿ. ಅಷ್ಟೇ ತಾನೇ? ಸುಬ್ಬನೇ ಮನೆಯವ್ರ ಮುಂದೆ ಊಟ ಮಾಡಿಸೋ ಹಾಗೆ ನಾನು ಮಾಡ್ತೀನಿ ನೋಡು. ಹೌದಾ? ಹೇಗಿರಿ? ಹೇಳ್ತೀನಿ ಕಣೆ. ಅಯ್ಯೋ ಹೇಳ್ರಿ. ಹೇಳ್ತೀನಿ ಬಾರೆ. ಅಯ್ಯೋ ರೀ, ನೀವೇನು ಹೇಳ್ಬೇಡಿ. ಆಹಾರ ಪ್ರಿಯರ ತಾಣ ಬಾಳೆ ಎಲೆ ಊಟ. ಆಹಾ, ಶ್ರಾವಣಿ ಅಮ್ಮರೇ, ನಿಮ್ಮಿಬ್ಬರಿಗೂ ಕೊರಿಯರ್ ಬಂದಿದೆ. ಕೊರಿಯರಾ? ಹೂನಪ್ಪ, ತಗೋ. ನಿನ್ನ ಹೆಸರಲ್ಲೊಂದು, ಶ್ರಾವಣಿ ಅಮ್ಮರೇ ನಿಮ್ಮ ಹೆಸರಲ್ಲೊಂದು ತಗೊಳ್ಳಿ. ಮಾವ, ಇದು ನಮ್ಮಿಬ್ರನ್ನ ಹನಿಮೂನು ಕಳಿಸ್ಬೇಕು ಅಂತ ಅಜ್ಜಿ ಹನಿಮೂನ್ ಪ್ಯಾಕೇಜ್ ಬುಕ್ ಮಾಡಿ ಟಿಕೆಟ್ಸ್ ಕಳಿಸಿದ್ದಾರೆ. ಇದೇನೋ ಇದು ಸುಂದರ, ಆಸ್ತಿನೆಲ್ಲ ಬರ್ಸ್ಕೊಂಡು ಹನಿಮೂನ್ ಟಿಕೆಟ್ ಕಳಿಸಿದಾರಲ್ಲೋ.
ಇವಳು ಬೇರೆ ಆಸ್ತಿ ಹೇಳ್ತು ಹನಿಮೂನ್ ಟಿಕೆಟ್ ಬಂತು ಡುಮ್ 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 ಅಂತ ಖುಷಿಯಾಗಿದ್ದಾಳೆ. ಮಮ್ಮಿ ಜೇಬಲ್ಲಿ ₹1 ಇಲ್ಲ ಅಂತಂದ್ರೂ ಈ ಥರ ಶೋಕಿಗೆಲ್ಲ ಏನು ಕಮ್ಮಿ ಇಲ್ಲ ಅಲ್ವಾ? ಅಲ್ವಾ ಮತ್ತೆ ಅದನ್ನೇ ಕೇಳ್ತೀನಿ. ಓಹೋ ಏನು ಮನೆಯಿಂದ ಹೊರಗೆ 4 ದಿನ ಇದ್ದು ಬರೋದಕ್ಕೆ ಇಷ್ಟೊಂದು ಸಂಭ್ರಮವೇ? ಕರೆಕ್ಟ್ ಮಮ್ಮಿ. ಹೊಟ್ಟೆಗೆ ಹಿಟ್ಟಿಲ್ಲ ಅಂತಂದ್ರು ಜುಟ್ಟಿಗೆ ಮಲಗೆ ಹೂವು ಅನ್ನೋ ಹಾಗೆ ಈ ಅಮ್ಮನ ಕೈಯಲ್ಲಿ ಕಾಸಿಂದ ಇದ್ರು ಹೂ ಸುತ್ತೋ ಆಸೆ ಬೇಕಿತ್ತಾ? ಅಳಿಂದ್ರೆ ಅವ್ರು ಊರು ಸುತ್ಕೊಂಬಂದ್ರೆ ನಿಮ್ಗೇನ್ ನಷ್ಟ? ಬೇಕು ಅಂದ್ರೆ ದನನ್ ಕರ್ಕೊಂಡು ನೀವು ಸುತ್ಕೊಂಬನ್ನಿ, ಬೇಡ ಅಂದವ್ರು ಯಾರು? ಸಿಕ್ಕಾಕೊಂಡ್ಲು ಶ್ರಾವಣಿ ಅಮ್ಮವ್ರಿಗೆ ಸಪೋರ್ಟ್ ಮಾಡಿ ಸಿಕ್ಕಾಕೊಂಡ್ಲು. ಅತ್ತೆ ನೀವು ನನ್ನ ಪರವಾಗಿ ಮಾತಾಡ್ತಿದ್ದೀರಾ? ಅಯ್ಯಯ್ಯೋ, ಮಾತಿನ ಬರದಲ್ಲಿ ಶ್ರಾವಣಿ ಅಮ್ಮವ್ರ ಪರವಾಗಿ ಮಾತಾಡ್ಬಿಟ್ನಲ್ಲ. ಸದ್ಯ ದನ ಇಲ್ಲಿಲ್ಲ, ಇದ್ದಿದ್ರೆ ಆಕಾಶ ಭೂಮಿ ಎರಡು ಒಂದು ಮಾಡ್ಬಿಡ್ತಿದ್ಲು. ಅದೇ ಏನಂದ್ರಿ ನೀವು? ಅದು ಅಯ್ಯೋ, ಯಾರು ಎಲ್ಲರೂ ಹೋಗ್ಲಿ ನಮ್ಗೆ ಯಾಕಪ್ಪ ಅಂತ ಹೇಳಕ್ ಬಂದೆ ಅಷ್ಟೇ. ಓ ಹಾಗಂದ್ರು. ಮಮ್ಮಿ ಅತ್ತೆ ಇತ್ತೀಚೆಗೆ ಯಾಕೋ ಶ್ರಾವಣಿ ಕಡೆ ವಾಲ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನನಗೂ ಹಂಗೆ ಅನಿಸ್ತಿದೆ. ಸುಬ್ರಹ್ಮಣ್ಯ, ಯಜಮಾನ್ರು ಮನೆ ಕರೆದಿದ್ರಲ್ಲ, ಇದೇ ವಿಷಯಕ್ಕೇನಪ್ಪ?